ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ. ನಾನಿವತ್ತು ಚಟ್ಟಿನಾಡು ಚಿಕನ್ ಮಸಾಲ ನೋಡಿ, ಇದು ಯಾವ ರೀತಿ ಮಾಡಿದೆ ಅಂತ ನೋಡಬೇಕಾ? ಕೊನೆಯವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಅದಕ್ಕೂ ಮೊದಲು ನನ್ನ ಚಾನಲ್ ಮೊದಲನೇದಾಗಿ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ವಿಡಿಯೋ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ನಾನಿವತ್ತು ಚಟ್ಟಿನಾಡು ಚಿಕನ್ ಮಾಡಲಿಕ್ಕೋಸ್ಕರ ನೋಡಿ, 1 ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನು ಸೋಂಪು, ಒಂದು ಅರ್ಧ ಟೀ ಸ್ಪೂನು ಧನಿಯಾ, 2 ಒಣಮೆಣ್ಸಿನ್ಕಾಯಿ, 1 ಪಲಾವ್ ಎಲೆ, 2 ಲವಂಗ, ಮತ್ತು 1 ಏಲಕ್ಕಿ, ಚಕ್ಕೆ, ಕಾಳು ಮೆಣಸು, ಮತ್ತು ಕರಿಬೇವು ಸ್ವಲ್ಪ, ಮತ್ತು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ. ಇಷ್ಟನ್ನು ನಾವೀಗ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಬರೋಣ. ಈಗ ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಫುಲ್ಲು ಇದಾಗ್ಬಿಡುತ್ತೆ. ಈಗ ಒಂದೊಂದೇ ಥಿಂಗ್ಸ್ನ ನಾನೇನು ತೋರಿಸ್ದೆ ಅದನ್ನು ಫ್ರೈ ಮಾಡ್ಕೊಂಬರೋಣ. ಸೋಂಪು, ಜೀರಾ, ಕಾಳು ಮೆಣಸು ಇಷ್ಟನ್ನೂ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಸ್ಪೈಸಸ್ನೂ ಹಾಕಿದ್ದೀನಿ, ಜೊತೆಗೆ ಇದನ್ನು ಕೂಡ ಹಾಕಿ ಈಗ ಫ್ರೈ ಮಾಡ್ಕೊಂಬಂದ್ಬಿಡೋಣ. ಸ್ವಲ್ಪ ಉರಿ ಕಮ್ಮಿ ಇಟ್ಕೊಳ್ಳಿ, ಫುಲ್ ಇದಾಗ್ಬಿಡ್ತಾ ಇದೆ. ಸ್ವಲ್ಪ ಕಮ್ಮಿ ಉರಿನಲ್ಲೇ ಫ್ರೈ ಮಾಡ್ತೀವಿ. ಈಗೇನು ತೆಂಗಿನಕಾಯಿ ತಗೊಂಡಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ, ಅದನ್ನು ಕೂಡ ಫ್ರೈ ಮಾಡ್ಕೊಬೋದು. ನಾನಿದು ಬರೀ ಒಂದು ಅರ್ಧ kg ಅಷ್ಟೇ ಮಾಡ್ತಾ ಇರೋದು, ಅದರಿಂದ ನಾನು ಇಷ್ಟು ಮಸಾಲೆ ಹಾಕಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಇದ್ರದ್ದು ಡಬಲ್ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. 1 kg ಎಲ್ಲ ಮಾಡುವಾಗ ನಾನು ಇದೇನು ಅರ್ಧ ಸ್ಪೂನು 1 ಸ್ಪೂನ್ ತೋರಿಸಿದ್ದೀನಿ, ಅದನ್ನೆಲ್ಲ ಡಬಲ್ ಹಾಕ್ಕೊಳ್ಳಿ. ನಾನಿಲ್ಲಿ ಮೆಣಸಿನ್ಕಾಯಿ ಕಮ್ಮಿ ಹಾಕಿದ್ದೀನಿ, ಯಾಕೆಂದರೆ ಕಾಳು ಮೆಣಸು ಅದೆಲ್ಲ ಇರೋದ್ರಿಂದಾಗಿ ನಾನು ಕಮ್ಮಿ ಹಾಕಿದ್ದೀನಿ. ನಿಮಗೆ ಎಷ್ಟು ಸ್ಪೈಸಸ್ ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ನೋಡಿ, ಆಲ್ಮೋಸ್ಟ್ ಫ್ರೈ ಆಗಿದೆ ನೋಡಿ. ಇದು ಈಗ ಇಷ್ಟು ಸಾಕು. ಇವಾಗ ಇದನ್ನು ಹಾಕೊಂಡು ನೋಡಿ, ಇಷ್ಟು ಎಣ್ಣೆ ಈಗ ಮೇಲೆ ಬರ್ತಾ ಇರುವಾಗ ಇದು ಫ್ರೈ ಆಗಿದೆ ಅಂತ ಅರ್ಥ. ನೋಡಿ, ಇಷ್ಟು ಸಾಕು. ಇನ್ನು ತುಂಬ ಫ್ರೈ ಆಗಿಬಿಟ್ರೆ ಅದು ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಅದನ್ನು ಆಫ್ ಮಾಡ್ಕೊಬಿಡೋಣ. ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಂಬಿಡೋಣ. ಅಂದರೆ ಫೈನ್ಲಿ ಪೇಸ್ಟ್ ಅಂದರೆ ಸ್ವಲ್ಪ ತುಂಬ ನೈಸಾಗಿಯೇ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಈಗ ಒಂದು ಡೆಕ್ಷ ಕಾಯಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಹಾಗೆ ಕಾಯಿಲಿ ನಾನು ಇಲ್ಲಿ ಮತ್ತೆ ಪುನಃ ತೊಗೊಂಡಿದ್ದೀನಿ ನೋಡಿ, ಒಂದು ಅರ್ಧ ಟೀ ಸ್ಪೂನ್ ಸೋಂಪು, 1-2 ಚಕ್ಕೆ, ಲವಂಗ, ಏಲಕ್ಕಿ, ಮತ್ತು ಈರುಳ್ಳಿ, ಸ್ವಲ್ಪ ಕರಿಬೇವು, ಇಷ್ಟನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಇವಾಗ ಇದಕ್ಕೆ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಕಡಿಮೆ ಹುರಿನೇ ಇಟ್ಕೊಳ್ಳಿ. ಈಗ ಮೊದಲು ಸೋಂಪು ಹಾಕ್ಕೊಳ್ತೀನಿ. ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಮತ್ತು ಕರಿ ಲೀಫ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ, ಅದುವರೆಗೂ ಫ್ರೈ ಮಾಡೋಣ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಶೇಡಿಗೆ ಬರಲಿ. ಎಷ್ಟು ಫ್ರೈ ಆಗಿದೆ ನೋಡಿ. ಈಗ
1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕ್ಕೊಳ್ತೆ. 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹೀಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಒಂದು ಟೊಮೆಟೊನ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಫ್ರೈ ಆಗಲಿ. ಇದು ಇಷ್ಟು ಫ್ರೈ ಆಗಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಸ್ವಲ್ಪ ಹಾಕಿದ್ದೀನಿ ನಾನು. ನಾನೊಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಆಗಲೂ ಸ್ವಲ್ಪ ಹಾಕಿದ್ದೀನಿ. ಅದರಿಂದಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ನಾನು ಹಾಕ್ಕೊಳ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಫ್ರೈ ಮಾಡಿ ಚೆನ್ನಾಗಿ ಆಗಿ ಸ್ವಲ್ಪ ಫ್ರೈ ಆಗಿ. ಟೊಮೆಟೊ ಸ್ಮ್ಯಾಶ್ ಆಯ್ತಾ ಇದೆ ಚೆನ್ನಾಗಿ. ಇದು ಸ್ವಲ್ಪ ಹಾಗೇ ಫ್ರೈ ಆಗಲಿ. ಫ್ರೈ ಆಗಿದೆ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕಬೇಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಅಷ್ಟು ಸಾಕು. ಒಂದು ಅರ್ಧ ಗ್ಲಾಸಷ್ಟು ನೀರು ಎಷ್ಟು ಹಾಕಿ ಇದರ ಸ್ವಲ್ಪ ಹಾಗೆಯೇ ಕುದಿಲಿಕ್ಕೆ ಮಸಾಲೆ ಇದು ಕುದಿಲಿ ಸ್ವಲ್ಪ. ಆಮೇಲೆ ನೋಡುವ. ನೋಡಿ ಇವಾಗ ಇಷ್ಟ ಆಗ್ತಾ ಇದೆ. ಇವಾಗ ನಾನು ನೋಡಿ ಚಿಕನ್ನ ತೊಳೆದಿಟ್ಕೊಂಡಿದ್ದೆ, ಆ ಚಿಕನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗದಲ್ಲಿ ಫ್ರೈ ಆಗುತ್ತೆ. ಇದಲ್ಲಿಗೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡಿ. ಸ್ವಲ್ಪ ಹಾಗೆ ಬೇಯ್ತಾ ಇರಲಿ. ನೋಡಿ ಇವಾಗ ನೋಡೋಣ. ಇಷ್ಟು ಬೇಯ್ತಾ ಇದೆ ನೋಡಿ. ಇಷ್ಟು ಬೇಯ್ತಾ ಇದೆ ಚಿಕನ್ನು. ಇದೀಗ ಬೇಯಲಿ. ಇದಕ್ಕೆ ಇವಾಗ ಒಂದಿಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನಾವೇನು ಮಿಕ್ಸಿ ಮಾಡ್ಕೊಂಡಿದ್ದೆ ಪೇಸ್ಟ್ ನೋಡಿ, ಅದಾವಾಗಲೇ ಇದೆಲ್ಲ ಮಸಾಲೆ ಹುರಿದಿದ್ನಲ್ಲ, ಆ ಪೇಸ್ಟನ್ನು ನಾನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀರು ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಳ್ಳಿ. ಇದು ತುಂಬ ನೀರಿಟ್ಟರೆ ಚೆನ್ನಾಗಿರೋದಿಲ್ಲ. ಇದು ಗ್ರೇವಿ ಥರ ಇರೋದ್ರಿಂದಾಗಿ ಸ್ವಲ್ಪ ಕಮ್ಮಿನೇ ನೀರು ಇಡಿ. ನಾನೇನು ಮಿಕ್ಸಿನಲ್ಲಿ ನೀರಿತ್ತು ಅದನ್ನು ಈಗ ಮತ್ತೆ ಪುನಃ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಹೀಗೆ
ಇದನ್ನು ಉಪ್ಪು ನೋಡ್ಕೊಳ್ಳಿ. ಇವಾಗಲೇ ನಿಮಗೆ ಉಪ್ಪು ಖಾರ ಬೇಕಿದ್ದರೆ ನೋಡ್ಕೊಳ್ಳಿ. ಮತ್ತೆ ಇನ್ನು ಉಪ್ಪು ಖಾರ ಹಾಕ್ಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಈಗಲೇ ಸ್ವಲ್ಪ ಬೇವಾಗಲೇ ಉಪ್ಪು ಖಾರ ಹಾಕಿದ್ರೆ ಅದು ಚಿಕನ್ಗೆ ಚೆನ್ನಾಗಿ ಬೇಯುತ್ತೆ. ಆದ್ದರಿಂದ ಇವಾಗಲೇ ನೋಡಿಕೊಂಡು ಎಷ್ಟು ಉಪ್ಪು ಬೇಕು ಎಷ್ಟು ಖಾರ ಬೇಕು ನೋಡ್ಕೊಳ್ಳಿ. ನಮಗೆಲ್ಲ ಸಾಕು, ಎಲ್ಲ ಕರೆಕ್ಟಾಗಿದೆ. ಈಗ ಮತ್ತೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಹಾಗೆ ಬೇಯಲಿ, ಮತ್ತೆ ನೋಡುವ. ಇವಾಗ ನೋಡುವ, ಆಮೇಲೆ ಈ ಥರ ಬೇಯ್ತಾ ಇದೆ. ಆಲ್ಮೋಸ್ಟು ಬೆಂದಿದೆ. ಚಿಕನ್ ನೋಡ್ಕೊಳ್ಳಿ ಎಷ್ಟು ಬೆಂದಿದೆ ಅಂತ, ಆವಾಗ ನಿಮ್ಗೆ ಗೊತ್ತಾಗುತ್ತಲ್ಲ. ಸ್ವಲ್ಪ ಬೇಯಲಿಬೇಕು ಅಂದರೆ ಇನ್ನೊಂದು 2 ನಿಮಿಷ ಬೇಯಲಿಕ್ಕೆ ಬಿಡಿ. ಈಗ ಮತ್ತೆ ನಾನು ಒಂದಿಷ್ಟು ಕೊತ್ತಂಬರಿ ಮತ್ತೆ ಈಗ ನಾನು ಹಾಕ್ತಾಯಿದ್ದೀನಿ. ಮತ್ತು ಇದಿಷ್ಟು ಕರಿಬೇವು ಇದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಮತ್ತೆ ಒಂದು 2 ನಿಮಿಷ ಹೀಗೇ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಟ್ಬಿಡೋಣ. ಚಿಕನ್ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಅವಾಗ ಎಷ್ಟು ಬೆಂದಿದೆ ಅಂತ. ಇವಾಗ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಹಾಗೆ ಬೇಯಿಸೋಣ, ಆಮೇಲೆ ನೋಡುವ. 2 ನಿಮಿಷ ಆಗಿದೆ ಫ್ರೆಂಡ್ಸ್, ರೆಡಿ ಆಗಿದೆ ನೋಡಿ. ಸಾಕು, ಎಷ್ಟು ಗ್ರೇವಿ ಇರಲಿ ತಿಂದಿತ್ತು ನೋಡಿ. ಚೆಟ್ಟಿನಾಡು ಚಿಕನ್ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ ಸರ್ಕಲ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಅದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಆಲ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.